ಗೈಸ್, ಇದು ನಂದು ಯೂಟ್ಯೂಬಿದು ಫಸ್ಟ್ ವ್ಲಾಗ್. ಸುಮ್ಮನೆ ಹೀಗೆ ಪುರ್ಸೋತಿದ್ದಿತ್ತು, ವೆದರ್ನ ಹೀಗೆ ಕಣ್ಕಬಪ್ಪತ್ತಿಗೆ ಹೀಗೆ ಹೋಗ್ತಾ ಇದ್ದಿದೆ. ಅಷ್ಟೊತ್ತಿಗೆ ನಮ್ಮಿಬ್ರು ಕಸಿನ್ಸ್ ಇದ್ದಿರೋ ಅವರು ಒಂದು ರೀಲ್ಸ್ ಇದು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ಕಾಣಿ. ಅದು ಮಿಸ್ ಆಯ್ತು. ರೀಲ್ಸ್ ಕಣ್ಕಂತ ಹಾಗೆ ಒಂದು ನೇಚರ್ ಬ್ಯೂಟಿನ ಹಾಗೆ ಒಂದು ವೀಡಿಯೋ ಮಾಡ್ಕೊಬಪ್ಪ ಅಂದೇಳಿ ಹೀಗೆ ಬರ್ತಾ ಇದ್ದಿದೆ. ಹಾಗೆ ಇಲ್ಲೂ ನಮ್ಮ ಮನೆ ಬುಡ್ದಾಗೆ ಒಂದು ಹೊಸ ಬ್ರಿಡ್ಜ್ ಐತೆ ಕಣಿ. ಹಂಗಪ್ಕೊ ಅದ್ರ ಮೇಲೆ ಹಿಂಗೆ ಒಂದು ಸಿಂಪಲೇ ಒಂದು ನಡ್ಕೊ ಹೋಗಪ್ಪ ಅಂದೇಳಿ ಹಿಂಗೆ ನಡ್ಕೊ ಹೋಗ್ತಾ ಇದ್ದೆ. ಎಂತ ಮಾಡಿದೆ, ಮನೆ ಬದಿ ಪುರ್ಸೋತಿದ್ರೆ ಹಿಂಗೆ ಒಂದು ವೀಡಿಯೋ ಮಾಡಿ ಹಾಕುರೊಳಗೆ ಒಂದು ಖುಷಿ ಇಪ್ಪುದು. ಅಂಥ ದೊಡ್ಡ ವೀಡಿಯೋಗ್ರಾಫರ್ ಅಂದೇಳಿ ನಾನೇನು ಹೆಸರುವಾಸಿ ಹೋದಳಲ್ಲ. ಹೀಗೆ ಪುರ್ಸೋತದಲ್ಲಿ ವೀಡಿಯೋ ಮಾಡೋದೊಂದು ಖುಷಿ ಕಣಿ. ಹೀಗೆ ನಮ್ಮ ಮನಿದು, ಅವ್ರ ಮನಿದು, ಪಕ್ಕದ ಮನಿದು ಅಂದೇಳಿ ಒಂದು ಒಳ್ಳೆ ವೀಡಿಯೋ ತಕ್ಕಂತ ಬಂದದ್ದು. ಅಲ್ಲೇ ಹೀಗೆ ವೀಡಿಯೋ ತೆಗೋತಿಗೆ ನಮ್ಮ ಮನೆ ನಾಯು ಒಂದು ಪೋಸ್ ಕೊಟ್ಟಿದ್ದು ಕಣಿ. ಇವಳ ಹೆಸ್ರು ಕಿಟ್ಟಿ ಅಂದೇಳಿ. ಅವಳದು ಒಂದೊಂದು ಸರ್ತಿ ಡಾಗ್ ವಾಕ್ ಹೋಯ್ ಒಂದೊಂದು ಕ್ಯಾಟ್ ವಾಕ್ ಬಪ್ಪದಿರತ್ತೆ. ಇವಳಷ್ಟು ಸುಂದರಾಂಗಿ ಮತ್ತೆ ಯಾರಿಲ್ಲ ಅಂದೇಳಿ ಅವಳು ಅಂದ್ಕೊಂಡಿದ್ದಾಳೆ. ನಮ್ಮನೆ ಬೇಕಿದ್ರಕ್ಕಿಂತ ಮತ್ತು ಲೈಕ್ ಇತ್ತು. ಇದು ನಮ್ಮನೆ ಬುಡ್ದಾಗಿತ್ತು ಒಂದು ಸಣ್ಣ ತೋಡು. ಈ ಮನೆ ಬುಡ್ದಾಗೆ ಪುರ್ಸೋತಿದ್ದಲ್ಲೋ ಒಂಚೂರು ವೀಡಿಯೋ ತೆಗೋದೆಲ್ಲ ಭಾರಿ ಖುಷಿಯ ನನಗೆ. ಈ ಕುಂದಾಪುರದಾಗ ಸುಮಾರು ಜಾಗ ಇತ್ತಂದೇಳಿ ಒಂದು ವೀಡಿಯೋ ಮಾಡಿ ಹಾಕಿರಿದಿ. ಆ ಜಾಗಕ್ಕಿಂತ ನಂಗೆ ಅನಿಸ್ತು ನಮ್ಮ ಮನೆ ಬುಡ್ದಾಗಿದ್ದೇ ಒಂದು ವೀಡಿಯೋ ಮಾಡ್ರೆ ಸುಮಾರು ಬದಿ ಜಾಗ ಇತ್ತು ತಿರ್ಗುಕಂದೇಳಿ. ಹಂಗಪ್ಕೊ ಹಿಂಗೆ ಒಂದು ನಮ್ಮ ಮನೆ ಬುಡ್ದಾಗೆ ತಿರ್ಗಾಟ ಮಾಡ್ತಾ ಕಣದು. ಅಲ್ಲೇ ಇಪ್ಪು ಮಾಯಿನ ಮರ, ತೆಂಗಿನ ಮರ ಎಲ್ಲ ಒಳ್ಳೆ ಕೈ ನೀಕು ಕಣಂಗಿತ್ತು ಕಣಿ. ಕೊಕ್ಕೆ ಬೇಡ, ಇಲ್ಲಿ ಇಪ್ಪು ಕಾಯಿನೆಲ್ಲ ಕೈಯಾಗೆ ಕಿತ್ತು ಬಿಸಾಕ್ಲಕ್ಕ. ನಮ್ಮನಿ ನಾಯಿ ಕಣಿ ಓಲ್ ಓಡ್ತಿತ್ತು. ಅದಕ್ಕೆ ಅರ್ಧ ದೂರಿ ಬಂದು ಕೆಳಕ್ಕೆ ಕಂಡು ಜೀವ ಹಾರಿ ಹೋಯ್ತಕ್ಕಂತ. ಇಲ್ಲಿ ಕೆಳಕ್ಕೆ ಕಾಂಬು ಬದುಕೇ ಅಲ್ಲ. ಹಂಗಪ್ಕೊಯ್ಯ ಸೀದಾ ಓಡಿತು. ತುದೆ ಓಡಿ ಆಯ್ತಿದ್ದೆ. ಇದು ನನ್ನ ಫಸ್ಟ್ ವೀಡಿಯೋ. ಹಂಗಯ್ಯ ಜಾಸ್ತಿ ಅಂತ ಹೇಳೋಕ್ಕೋಯಿಲ್ಲ, ಇಷ್ಟೇ ಮಾಡಿದೆ. ನಿಮ್ದೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಲ್ಲಿ ಒಂದು ಸಪೋರ್ಟ್ ಇದ್ದರೆ ಇನ್ನೂ ಸುಮಾರು ವೀಡಿಯೋ ಮಾಡೋಕ್ಕಂತ.